ಇಲ್ಲೇ ಬಂದ್ರೆ ಒಮ್ಮೆ ಮಾಸ್ಟರ್ ಅಂತ ಒಮ್ಮೆ ಕರೆದು ಮಾತಾಡ್ಲಿಕ್ಕೆ ಉಂಟು ಅವ್ರ ಹತ್ರ ಅಂಗಡಿ ಹತ್ರ ಹೋಗುವಾಗ ಅತ್ತ ಸರ್? ಮಾಸ್ಟರ್ ಅಂತ ಹೇಳೋದಿಲ್ಲ ಸರ್ ಅಂತ. ಸರ್ ಮೊನ್ನೆ ನಮ್ಮ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಿಮ್ಮ ಸಮಾಜದ ಮುಸ್ಲಿಂ ಸಮಾಜದ ಬಾಂಧವರು ಆ ಒಂದು ಕೊಟ್ಟ ಸಹಕಾರ, ಅವರಿಟ್ಟ ಪ್ರೀತಿ, ಅವರು ಬಂದು ಇಲ್ಲಿ ನಮ್ಮೊಟ್ಟಿಗೆ ಮಿಂಗಿಲಾದು, ಇದುವೇ ಇದಕ್ಕೆ ಕಾರಣ. ಒಂದು ದೈವಸ್ಥಾನ, ಒಂದು ಈ ಬಂಧುಗಳು, ಇವರಿಬ್ಬರ ಮಧ್ಯದಲ್ಲಿ ಬದುಕಬೇಕು ಅಂತ ತೀರ್ಮಾನ ಮಾಡಿ ನನ್ನ ಕೊನೆ ಇಲ್ಲೇ ಮಾಡೋದು ಅಂತ ತೀರ್ಮಾನ ಮಾಡಿದ್ದೇನೆ. ಹಾಗೆ ನಿಮ್ಮೆಲ್ಲ ಸಹಕಾರಗಳನ್ನು ನಾವು ಯಾರು ಮಡಿಕಿಲ್ಲ, ಇದು ಮರೆಯುವುದಿಲ್ಲ. ನಾವೆಲ್ಲರೂ ನಾವು ಯಾರು ಶಾಶ್ವತರಲ್ಲ, ಮೊದಲೇ ಹೇಳಿದಾಗೆ ನಾವು ಮಾಡಿದಂಥ ಉತ್ತಮ ಕಾರ್ಯಗಳಿದ್ದರೆ ಅದು ಮಾತ್ರ ಶಾಶ್ವತ ಈ ಭೂಮಿಯ ಮೇಲೆ ಉಳಿಯುವಂತಾಗ್ತದೆ. ಇವತ್ತೊಂದು ವಿಶೇಷವಾದ ಇಫ್ತಾರ್ ಕೂಟಕ್ಕೆ ಬಂದಿದ್ದೀವಿ ನಾವು. ಹಿಂದ್ಗಡೆ ಮಸೀದಿ ಕಾಣ್ತಾ ಇರಬಹುದು, ಜನರು ಕಾಣ್ತಾ ಇರಬಹುದು. ಮಸೀದಿಯಲ್ಲಿ ಇಫ್ತಾರ್ ಕೂಟ ನಡೆಯೋದು ಸರ್ವೇ ಸಾಮಾನ್ಯ ಅಂತ ನೀವು ಅಂದ್ಕೊಳ್ಬಹುದು. ಆದರೆ ಈ ಇಫ್ತಾರ್ ಕೂಟದಲ್ಲಿ ಒಂದು ವಿಶೇಷತೆ ಇದೆ. ಅದೇನೆಂದರೆ ಇಲ್ಲಿನ ಉಳ್ಳಾಕ್ಲು ಧೂಮಾವತಿ ಮಲರಾಯ ದೇವಸ್ಥಾನದ ವತಿಯಿಂದ ಈ ಮಸೀದಿಯಲ್ಲಿ ಇಫ್ತಾರ್ ಕೂಟವನ್ನು ನಡೆಸಲಾಗ್ತಾ ಇದೆ. ಇಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಅಂತ ನೋಡೋಣ ಬನ್ನಿ. ದೇವಸ್ಥಾನದ ವತಿಯಿಂದ ಮಸೀದಿಯಲ್ಲಿ ಇಫ್ತಾರ್ ಕೂಟ. ಈ ವಿಶೇಷ ಇಫ್ತಾರ್ ಸಂಜಿಗೆ ಸಾಕ್ಷಿಯಾಗಿದ್ದು ಬಂಟ್ವಾಳ ತಾಲೂಕಿನ ಕೆದಿಲ ಗ್ರಾಮದ ಪಾಟ್ರಕೋಡಿಯ ಮಸೀದಿ. ಈ ಊರಿನ ರಂಜಾನ್ ಉಪವಾಸಿಗರ ಹೊಟ್ಟೆ ತಣಿಸಿದ್ದು ಇದೇ ಊರಿನ ಉಳ್ಳಾಕ್ಲು ಧೂಮಾವತಿ ಮಲರಾಯ ದೇವಸ್ಥಾನದ ಆಡಳಿತ ಸಮಿತಿ ಮತ್ತು ಹಿಂದೂಗಳು. ಸಂಜೆಯಾಗ್ತಾ ಇದ್ದ ಹಾಗೆ ಇಫ್ತಾರ್ಗೆ ಬೇಕಾದ ಸಿದ್ಧತೆಗಳು ನಡೆಯುವಾಗ ಮಸೀದಿಯ ಆವರಣ ಸರ್ವ ಧರ್ಮೀಯರಿಂದ ತುಂಬಿ ಹೋಗಿತ್ತು. ರಾಜಕೀಯ ಮತೀಯ ಕಲಹ ವಿದ್ವೇಷಗಳು ವಿಜೃಂಭಿಸುವ ವೇಳೆ ಈ ಊರಿನಲ್ಲಿ ಮಗರಿಬ್ನ ಅಜಾನ್ ಮೊಳಗುವುದನ್ನು ಹಿಂದೂ ಮುಸ್ಲಿಮರು ಒಟ್ಟಿಗೆ ಕುಳಿತು ಕಾಯುತ್ತಿದ್ದರು. ಜೊತೆಗೆ ತಮ್ಮೂರಿನ ಸೌಹಾರ್ದದ ಕಥೆಯನ್ನು ಹೇಳಿದರು. ನಾನು ಮತ್ತು ಮೊಹಮ್ಮದ್ ಮಾಸ್ಟರ್ ಆಗ ಅವರು ಮಾಸ್ಟರ್ ಅಲ್ಲ, ನನ್ನಾಗಿ ವಿದ್ಯಾರ್ಥಿ ಅವರು, ಮಾಸ್ಟರ್ ಮತ್ತೆ ಆಯ್ತು. ಹಾಗೆ ನಾವು ಭಾರಿ ಆತ್ಮೀಯರು. ನಾವು ಒಂದೇ ಬೆಂಚಿನಲ್ಲಿ ನಾವು ಎಷ್ಟೋ ಜಗಳ ಮಾಡಿದಿರ್ಬೋದು, ಒಟ್ಟಿಗೆ ಆಟ ಆಡ್ದಿರ್ಬೋದು, ಒಟ್ಟಿಗೆ ಊಟ ಮಾಡಿದಿರ್ಬೋದು. ಹಾಗೆ ಇವರು ಮಾಸ್ಟರ್ ಆಗಿ ಬಂದ ನಂತರ ಇವರಿಗೆ ಸ್ವಲ್ಪ ಗೌರವ ಜಾಸ್ತಿ ಕೊಡ್ಲಿಕ್ಕೆ ಶುರು ಮಾಡಿ. ಅಂದ್ರೆ ಇವರು ಮಾಸ್ಟರ್ ಅಲ್ವಾ ಅಲ್ಲ ಸರ್? ಇವರು ನಮ್ಮ ಗಡಿಯಾರ ಶಾಲೆಯಲ್ಲಿ ತುಂಬ ವರ್ಷ ಮಾಸ್ಟರ್ ಆಗಿದ್ದರು. ಹಾಗೂ ಒಂದು ನಾಟಕದಲ್ಲಿ ನಾನು ಮತ್ತು ಇವರು ಒಟ್ಟಿಗೆ ಒಂದು ಅಭಿನಯ ಮಾಡಿದ್ದೇವೆ. ಸಾಮ್ರಾಟ್ ಅಶೋಕ್ ಅಂತ ಹೇಳುವ ನಾಟಕದಲ್ಲಿ ನನಗೆ ಈಗಲೂ ನೆನಪಿದೆ. ನಮ್ಮ ಮಣ್ಣಿನ ಬ್ರಹ್ಮಕಲಶಕ್ಕೆ ಅನೇಕ ಜನ ಮುಸ್ಲಿಂ ಬಂಧುಗಳು ಇಲ್ಲಿ ಬಂದು ಊಟ ಮಾಡಿ ನಾವು ಕೊಟ್ಟಂಥ ಒಂದು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿ ಹೋಗಿದ್ದಾರೆ. ಅದೇ ಇರಬೇಕಾದ್ದು, ಮಾನವ ಧರ್ಮದಲ್ಲಿ ಇರಬೇಕಾದದ್ದೇ. ಯಾವಾಗಲೂ ಆ ಸಂಘರ್ಷ ಮನೋಭಾವ ಯಾರಲ್ಲಿ ಇರಬಾರ್ದು, ನಿಮ್ಮಲ್ಲಿ ಇರಬಾರ್ದು, ನಮ್ಮಲ್ಲಿ ಇರಬಾರ್ದು. ಅದು ಮುಂದುವರಿಬೇಕು. ಇಲ್ಲಿಗೆ ನಮ್ಮದು ಬ್ರಹ್ಮಕಲಶ ಹೋಗಿತ್ತು, ನಿಮ್ಮದು ಇಫ್ತಾರ್ ಕೂಟ ಅಲ್ಲಿಗಲ್ಲ, ಅದು ನಿರಂತರವಾಗಿ ಇರಬೇಕು. ಮುಂದಿನ ಜನರಿಗೆ, ಮುಂದಿನ ಪೀಳಿಗೆಗೆ ಅದೊಂದು ಮಾದರಿ ಆಗಬೇಕು. ಮುಂದಿನ ಪೀಳಿಗೆಯವರು ಅದನ್ನು ಹೌದು ಹೀಗಿದ್ದೆ, ನಾವು ಸರಿ ಇದ್ದರೆ ಈ ರೀತಿ ನಡೀತದೆ, ಅದು ಬೇಕು, ಅದನ್ನು ಉಳಿಸಿಕೊಳ್ಬೇಕು ಅಂತ ಹೇಳುವಂಥ ಮನೋಭಾವನೆ ಅದು ಬೇಕು. ಇಂತಹ ಒಂದು ಸೌಹಾರ್ದತೆ ಈ ಊರಿನಲ್ಲಿ ಯಾವಾಗ ಪ್ರಾರಂಭ ಆಯಿತು ಮತ್ತು ಈ ಒಂದು ಇಫ್ತಾರ್ ಕೂಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಹಿಂದಿನಿಂದಲೂ ಕೂಡ ಇವತ್ತು ಈ ಒಂದು ಭಾಗದಲ್ಲಿ, ಕೆದಿಲ ಗ್ರಾಮದಲ್ಲಿ, ವಿಶೇಷವಾಗಿ ನಮ್ಮ ಪಾಟ್ರಕೋಡಿಯಲ್ಲಿ ಇವತ್ತು ಜನರು ಎಲ್ಲ ಧರ್ಮದವರು ಅನ್ಯೋನ್ಯವಾಗಿ ವಾಸಿಸ್ತಾ ಇದ್ದಾರೆ. ಇವತ್ತು ಸರಿಸುಮಾರಾಗಿ ಈ ಒಂದು ಉಪವಾಸ ತಿಂಗಳಿನಲ್ಲಿ ಪ್ರತಿನಿತ್ಯ ಇಲ್ಲಿ ಉಪವಾಸ ಇಫ್ತಾರ್ ಕಾರ್ಯಕ್ರಮ ಇದೆ. ಆದರೆ ಇವತ್ತು ಸೇರಿರುವಂತಹ ಜನ, ಇವತ್ತು ನಮಗೆ ಸಿಕ್ಕಿರುವಂತಹ ಪ್ರತಿಕ್ರಿಯೆ ಇಷ್ಟರವರೆಗೆ ಸಿಕ್ಕಿದಕ್ಕಿಂತ ಅತಿಯಾದ ಹೆಚ್ಚಿನ ಪ್ರತಿಕ್ರಿಯೆ ನಮಗೆ ಸಿಕ್ಕಿರುವಂತದ್ದು ನಮಗೆ ಇಲ್ಲಿ ನೇರವಾಗಿ ಕಾಣಸಿಗ್ತದೆ. ಅಂದ್ರೆ ಅಷ್ಟು ಪ್ರೀತಿಯಿಂದ ಜನರು ಎಲ್ಲರೂ ಪ್ರೀತಿಯಿಂದ ಬಂದಿದ್ದಾರೆ. ಮತ್ತೆ ಇವತ್ತು ಜನರು ಇವತ್ತು ಈ ಪ್ರಸಕ್ತ ಪರಿಸ್ಥಿತಿಯಲ್ಲಿ ರಾಜಕೀಯ ವಿಚಾರಗಳಿಗೋಸ್ಕರ ಧರ್ಮಗಳ ಮತ್ತೆ ಜಾತಿಗಳ ನಡುವೆ ಕಂದಕ ಸೃಷ್ಟಿಸುವಂತಹ ಒಂದು ವಾತಾವರಣದಲ್ಲಿ ಇಂತಹ ಒಂದು ಕಾರ್ಯಕ್ರಮ ಇವತ್ತು ಸಮಾಜಕ್ಕೆ ಒಂದು ಉತ್ತಮವಾದಂತಹ ಸಂದೇಶವನ್ನು ಕೊಡುವುದರಲ್ಲಿ ಎರಡು ಮಾತಿಲ್ಲ. ಒಂದು ಕಡೆಯಲ್ಲಿ ಜನರು ಇಫ್ತಾರ್ಗಾಗಿ, ಆಜಾನ್ಗಾಗಿ ಕಾಯ್ತಾ ಇದ್ದಾರೆ. ಇಲ್ಲಿ ಮುಸ್ಲಿಮರು ಇದ್ದಾರೆ, ಈ ಕಡೆ ಹಿಂದೂಗಳು ಇದ್ದಾರೆ. ಅದರ ಜೊತೆಗೆ ಸನ್ಮಾನಗಳು ಕೂಡ ನಡೀತಾ ಇದೆ. ನಾವು ಜೀವನದಲ್ಲಿ ಒಬ್ಬ ವ್ಯಕ್ತಿ ಅಂದರೆ ಒಂದು ಕತ್ತರಿ ಮತ್ತು ಒಂದು ಸೂಜಿಯ ಉದಾಹರಣೆ ನಾವು ತೆಗೊಳ್ಳುವುದಾದರೆ, ಸೂಜಿಗಿರುವಷ್ಟು ಮಹತ್ವ ಕತ್ತರಿಗಿಲ್ಲ. ಸೂಜಿ ಚಿಕ್ಕದು, ಕತ್ತರಿ ದೊಡ್ಡದು. ಆದರೆ ಕತ್ತರಿ ಅದನ್ನು ಬೇರ್ಪಡಿಸುವಂತಹ ಕೆಲಸ ಮಾಡಿದರೆ ಸೂಜಿ ಒಳಿದು ಅದನ್ನು ಇದು ಮಾಡುವಂತಹ ಒಂದು ಕೆಲಸವನ್ನು ಜೋಡಿಸ್ತದೆ. ಅಂತಹ ಸೂಜಿಯಂತಹ ಉತ್ತಮ ಮನೋಭಾವನೆಯುಳ್ಳಂತಹ ಒಂದು ಕೆಲಸ ಕಾರ್ಯಗಳು ನಮ್ಮ ನಾಡಿನಲ್ಲಿ ಖಂಡಿತ ಆಗ್ತಾ ಇದೆ. ಇಲ್ಲಿ ಎಲ್ಲವರು ಎಲ್ಲನ್ನ ಸ್ನೇಹಿತರೆ. ಯಾಕಂದ್ರೆ ನಾವು ಇಷ್ಟು ವರ್ಷದಲ್ಲಿ ಒಂದು ಕೈಘಟನೆ ನಡೆದ್ರೆ 10 ಒಳ್ಳೆ ಕೆಲಸ ಆಗ್ಬೇಕಂತ. ಇಂದಿನ ಮುಂದಿನ ಪೀಳಿಗೆ ನಾವು ಉತ್ತಮ ರೀತಿಯಲ್ಲಿ ಬೆಳವಣಿಗೆ, ಯಾರೋ ಒಂದು ತಪ್ಪು ಮಾಡಿದ್ರೆ ಅದನ್ನೇ ದೊಡ್ಡ ರೀತಿಯಲ್ಲಿ ನಾವು ನಮ್ಮ ಗ್ರಾಮದಲ್ಲಿ ಯಾವ ರೀತಿ ನಡೆದುಕೊಂಡು ಬರ್ತೀವಿ ಆ ಆಚರಣೆ, ಮೊದಲಿನ ಪದ್ಧತಿ ಎಲ್ಲ ಮುಂದುವರಿಬೇಕು. ಅದನ್ನು ನಾವು ಬಿಟ್ಟುಕೊಂಡು ಬರಬಾರ್ದು. ಎಲ್ಲರೊತ್ತಿಗೆ ನಾವು ಹೊಂದಾಣಿಕೆಯಲ್ಲಿ ಕೊಂಡು ಹೋದ್ರೆ ಮಾತ್ರ ಒಂದು ಗ್ರಾಮ ಅಂತೇಳಿ ನಡೆದುಕೊಂಡು ಹೋಗ್ಬೇಕು. ಒಂದು ದೈವಸ್ಥಾನ,
ಒಂದು ಈ ಬಂಧುಗಳು, ಇವರಿಬ್ಬರ ಮಧ್ಯದಲ್ಲಿ ಬದುಕಬೇಕು ಅಂತ ತೀರ್ಮಾನ ಮಾಡಿ ನನ್ನ ಕೊನೆ ಇಲ್ಲೇ ಮಾಡೋದು ಅಂತ ತೀರ್ಮಾನ ಮಾಡಿದ್ದೇನೆ. ಹಾಗೆ ಬದುಕು ಚೆಂದ ಆಗಿದೆ. ಇದೆಲ್ಲರಿಗೆ ಕೃತಜ್ಞತೆಗಳು. ನನಗೆ ನನ್ನ 40 ವರ್ಷದ ಜೀವಮಾನದ ದೊಡ್ಡ ಬದುಕನ್ನು ಇಲ್ಲಿ ಕಳೆದಿದ್ದೇನೆ. ಎಲ್ಲ ರೀತಿಯಲ್ಲಿಯೂ ನನಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾದ ಕಾರಣ ಇವರೊಂದಿಗೆ ಕೊನೆಯೂ ಆಗಲಿ ಅಂತ ಹೇಳೋ ತೀರ್ಮಾನದಲ್ಲಿ ಬದುಕಿದ್ದೇನೆ.